ಇವತ್ತು ಭಾರತದಲ್ಲಿ ಒಂದು ಕರಾಳವಾಗಿರುವಂತಹ ಘಟನೆ ನಡೆದೋಯ್ತು. ಅದು ವಿಮಾನ ಪತನದ ಬಹಳ ದಿನಗಳಾಗೋಗಿತ್ತು, ಬಹಳ ವರ್ಷಗಳ ನಂತರ ಈ ಘಟನೆ ಆಗೋಗ್ಬಿಟ್ಟಿದೆ. ಆದರೆ ಇದರಲ್ಲಿ ಓರ್ವ ಪ್ರಯಾಣಿಕ ಪವಾಡ ಸದೃಶದಲ್ಲಿ ಪಾರಾಗಿದ್ದಾರೆ. ಹೇಗೆ, ಯಾವ ರೀತಿಯಾಗಿ? ರಮೇಶ್ ವಿಶ್ವಾಸ್ ಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಪ್ರಯಾಣಿಕ ಎಕನಾಮಿ ಕ್ಲಾಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತೆ ಕಣ್ಣು, ಎದೆ, ಕಾಲಿಗೆ ಸಣ್ಣ ಪ್ರಮಾಣದ ಗಾಯ ಆಗಿದೆ. 20 ವರ್ಷದಿಂದ ಲಂಡನ್ನಲ್ಲಿ ವಾಸವಿರುವಂಥ ರಮೇಶ್ ವಿಶ್ವಾಸ್ ಕುಮಾರ್ ವಿಮಾನ ದುರಂತದಲ್ಲಿ ಪವಾಡ ಸದೃಶದಲ್ಲಿ ಪಾರಾಗಿರೋದಂತೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಪಾರಾಗಿದ್ದಾರಂತೆ. ಅಷ್ಟು ಬೆಂಕಿ ಹತ್ಕೊಂಡಾಗಲೂ ಕೂಡ ಅದು ಹೆಂಗೆ ಪಾರಾಗ್ಬಿಟ್ರಿ ಅವರು? ಯಾವ ರೀತಿಯಾಗಿ? ಅದ್ಭುತ ರೀ. ಈ ರೀತಿಯಾಗಿ ಅದಕ್ಕೇನಾದರೂ ಕಂಡಿಡ್ಬೇಕು. ಈ ರೀತಿಯಾಗಿ ವಿಮಾನಗಳೆಲ್ಲ ಹಿಂಗೆ ಆದಾಗ ಬೆಂಕಿ ಹತ್ತದೇ ಇರೋಂಗೆ. ಈಗ ಸಾಮಾನ್ಯವಾಗಿ ಕೆಲವು ಕಡೆಗಳಲ್ಲಿ ಇರ್ತಾರೆ, ಅದು ಏರ್ ಬಲೂನ್ ಓಪನ್ ಆಗಿಬಿಡುತ್ತೆ ಅಂತೇಳಿ. ಈ ವಿಮಾನಗಳಿಗೆ ಯಾಕಿರೋದಿಲ್ಲ ಹಂಗೆ? ನೋಡಿ ಅಲ್ಲಿ ಆ ವ್ಯಕ್ತಿ ಹೇಗೆ ಪಾರಾಗಿದ್ದಾರೆ ಅಂತೇಳಿ. ಏನು ಜಂಪ್ ಗಿಮ್ ಮಾಡಿಬಿಟ್ರಾ? ಏನು ಕತೆ? ಜಂಪ್ ಮಾಡೋದಾದ್ರೆ ಹೆಂಗೆ? ಅದೇನು ಕಿಟಕಿ ಓಪನ್ ಇರುತ್ತಾ? ಅದು ಬಸ್ಸಾ, ಕಾರಾ? ನಂಗೆ ಅದೇ ಶಾಕ್ ಇದು. ನಂಗೆ ವೆರಿ ಸರ್ಪ್ರೈಸ್ ಅನ್ನಿಸ್ತಾ ಇದೆ ಇದರಲ್ಲಿ. ಯಾಕಂದರೆ ಆಚೆ ಬರೋಕ್ಕಂತೂ ಆಗಲ್ಲ ಇದರಲ್ಲಿ. ಅದು ಹಿಂಗೆ ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇವರು ನಿಜವಾಗಿಯೂ ಕೂಡ ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವ್ರ, ಅಥವಾ ಆ ಫ್ಲೈಟ್ ಬಿದ್ದಾಗ ಏನಾದರೂ ಹೆಚ್ಚು ಸಣ್ಣ ಪುಟ್ಟ ಗಾಯಗಳಾಗಿರುವಂಥ ವ್ಯಕ್ತಿನ? ವೆರಿ ಸರ್ಪ್ರೈಸಿಂಗ್ ಅನ್ನಿಸ್ತಾ ಇದೆ. ಹೆಂಗೆ ಬಚಾವ್ ಆಗ್ಬಿಟ್ರು ಅಂತ. ಹೌದು, ರಮೇಶ್ ವಿಶ್ವಾಸ್ ಕುಮಾರ್ ಅಂತ 40 ವರ್ಷ ವಯಸ್ಸು, 11A ಸೀಟ್ನಲ್ಲಿ ಅವರು ಇದ್ರು. ನಿಜಕ್ಕೂ ಕೂಡ ಪವಾಡ ಸದೃಶರಾಗಿ ಅವರು ಬದುಕಿ ಬಂದಿದ್ದಾರೆ. ಯಾಕಂದರೆ ಪೊಲೀಸವರು ಕೂಡ, ಅಲ್ಲಿನ ಪೊಲೀಸ್ ಕಮಿಷನರ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಒಬ್ಬ ಸರ್ವೈವರ್ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ, ಒಟ್ಟು ಇಬ್ಬರು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಬರ್ತಾ ಇದೆ ವಿಶ್ವಾಸ್ ರಮೇಶ್ ಕುಮಾರ್ ಅನ್ನುವಂಥವರು ಬದುಕಿ ಬಂದಿದ್ದಾರೆ ಅನ್ನುವಂಥದ್ದು. ಅವರ ಎದೆಗೆ, ಕಾಲಿಗೆ ಹಾಗೂ ಕಣ್ಣಿಗೆ ತೀವ್ರವಾಗಿ ಗಾಯವಾಗಿದೆ. ಆದರೆ ಪವಾಡ ಸದೃಶವಾಗಿ ಬದುಕಿ ಬಂದಿದ್ದಾರೆ. ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಹೇಗಾಯಿತು ಘಟನೆ ಅನ್ನುವಂಥದ್ದು. ಟೇಕ್ ಆಫ್ ಆಗಿರುವಂತಹ 30 ಸೆಕೆಂಡ್ನಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ಸದ್ದನ್ನು ಕೇಳಿದೆ. ಸೊ ತಕ್ಷಣ ನನಗೆ ಭಯವಾಯಿತು ಆ ಸದ್ದನ್ನು ಕೇಳ್ತಿದ್ದಂಗೆ. ಜೊತೆಗೆ ನಾನು ಅದರಿಂದ ಹೊರಗಡೆ ಬರೋದಕ್ಕೆ, ಅಂದರೆ ಅವರು ಕಂಪ್ಲೀಟಾಗಿ ಅದನ್ನು ವಿವರಣೆ ಕೊಡೋದಕ್ಕೆ ಅವರು ಇನ್ನೂ ಕೂಡ ಶಾಕ್ನಲ್ಲೇ ಇದ್ದಾರೆ. ಸೊ ಅಟ್ಲೀಸ್ಟ್ ಪ್ರಾಥಮಿಕವಾಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು. ನಾನು ಆ ಘಟನೆಯಿಂದ ತಕ್ಷಣ ಅಲ್ಲಿಂದ, ಆ ಸ್ಥಳದಿಂದ ಹೊರಗಡೆ ಓಡಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಜೊತೆಗೆ ನನ್ನ ಸುತ್ತಮುತ್ತಲೂ ಕೂಡ ಛಿದ್ರವಾಗಿರುವಂತಹ ದೇಹ, ಸುಟ್ಟು ಕರಕಲಾಗಿರುವಂತಹ ದೇಹಗಳು ಸುತ್ತುವರೆದಿದ್ವು. ಸೊ ಅದರಿಂದ ನಾನು ಹೊರಗಡೆ ಓಡಿ ಬರೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಓಡಿ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾರೋ ನನ್ನನ್ನು ಹಿಡಿದುಕೊಂಡ್ರು. ತತ್ಕ್ಷಣ ನನ್ನನ್ನು ಹಿಡಿದುಕೊಂಡು ಆಂಬ್ಯುಲೆನ್ಸ್ಗೆ ಹಾಕೊಂಡು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ವಿಶ್ವಾಸ್ ಕುಮಾರ್ ಯಾರಿದ್ದಾರೆ, ಅವರು ಒಬ್ಬರೇ ಪ್ರಯಾಣವನ್ನು ಬೆಳೆಸ್ತಾ ಇರಲಿಲ್ಲ. ಅವರ ಜೊತೆಗೆ ಅವರ ಸಹೋದರ ಕೂಡ ಇದ್ರು. ಆದರೆ ಅವರು ಬದುಕುಳಿದಂತಹ, ಈಗ ಸದ್ಯದ ಮಟ್ಟಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇವರು ಬದುಕಿ ಉಳಿದಿದ್ದಾರೆ. ಸೊ ಸುಮಾರು 20 ವರ್ಷಗಳಿಂದ ಅವರು ಲಂಡನ್ನ ವಾಸಿಯಾಗಿದ್ರು. ಸೊ ಇಲ್ಲಿಗೆ ಭಾರತಕ್ಕೆ ಬಂದಿರ್ತಾರೆ. ಜೊತೆಗೆ ಅಲ್ಲಿನ ತಮ್ಮ ಕುಟುಂಬದ ಸದಸ್ಯರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ. 20 ವರ್ಷದಿಂದ ಅಲ್ಲಿನ ನಿವಾಸಿಯಾಗಿದ್ದು ತಮ್ಮ ಸಹೋದರನ ಜೊತೆಗೆ ವಾಪಸ್ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ದುರಂತ ನಡೆದಿದೆ. ಸೊ ಸದ್ಯದ ಮಟ್ಟಿಗೆ ಹೇಗಾಯಿತು ಅನ್ನುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ರು. ಯಾಕಂದರೆ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಇದ್ದಂಥವರೇ ಹೇಳಿರುವಂಥದ್ದು, ಯಾರೂ ಕೂಡ ಬದುಕಿ ಉಳಿಯುವಂತಹ ಸಾಧ್ಯತೆ ಇಲ್ಲ. ಅಷ್ಟೊಂದು ತೀವ್ರ ಪ್ರಮಾಣವಾಗಿರುವಂತಹ ಸ್ಫೋಟ ಆಗಿದೆ. ಎಲ್ಲ ಬಾಡಿಗಳು ಸುಟ್ಟು ಕರಕಲಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಒಬ್ಬರು ಬದುಕಿಳಿದಿದ್ದಾರೆ. ಜೊತೆಗೆ ಬೋರ್ಡಿಂಗ್ ಪಾಸ್ ಕೂಡ ಅವರ ಕೈಯಲ್ಲೇ ಇತ್ತು ಹಾಗೆ. ಸೊ ಹಾಗಾಗಿ ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಅರುಣ್.